SIR ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚುನಾವಣಾ ಆಯೋಗದ ಮುಖ್ಯ ಅಧಿಕಾರಿಗಳಾದಂಥ ಅನ್ಬುಕುಮಾರ್ ಸರ್ ಅವರು ನಿನ್ನೆ ಪ್ರೆಸ್ ಮೀಟನ್ನು ಕರೆದು ಅಂಕಿಅಂಶಗಳ ಸಮೇತವಾಗಿ ಇದುವರೆಗೂ SIR ಹೇಗೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಟೋಟಲ್ ನಂಬರ್ ಆಫ್ ಎನ್ಯುಮರೇಷನ್ ಫಾರ್ಮ್ ಎಷ್ಟು ಇಶ್ಯೂ ಆಗಿದೆ, ಎಷ್ಟು ವಾಪಸ್ ಬಂದಿರುವಂಥದ್ದು, ಆನ್ಲೈನ್ ರೆಕಾರ್ಡ್ಸ್ ಎಷ್ಟು ಹೋಗಿದೆ ಮತ್ತು ಅದರಲ್ಲಿ ಎಷ್ಟು ಜನರ ಮತಗಳು ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಈಗಾಗಲೇ ಸೇರ್ಪಡೆ ಆಗಿದೆ. ಅಂದರೆ ಸುಮಾರು 1,11,00,000 ಮತದಾರರ ಹೆಸರುಗಳು ಈಗಾಗಲೇ ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಸೇರ್ಪಡೆ ಆಗಿಬಿಟ್ಟಿದೆ. ಯಾವಾಗ ಒಂದು ಅಂಕಿಅಂಶವನ್ನು ಹೇಳಿದ್ರು ಅನ್ಬುಕುಮಾರ್ ಸರ್ ಅವರು ನಿನ್ನೆ ಪ್ರೆಸ್ ಮೀಟಲ್ಲಿ 1,11,00,000 ಜನರ ಮತದಾರರ ಹೆಸರುಗಳು ಈಗಾಗಲೇ ಡಿಲೀಟೆಡ್ ಲಿಸ್ಟಲ್ಲಿ ಸೇರ್ಪಡೆ ಆಗಿದೆ ಅಂತ ಅಂದ್ಬಿಟ್ಟು ಈಗ ತುಂಬ ಜನರಿಗೆ ಆತಂಕ ಆಗಿಬಿಟ್ಟಿದೆ. ಈಗ ಸೊ ಏನು ಇನ್ ಕೇಸ್ ನಮ್ಮ ಹೆಸರು ಏನಾದರೂ ಆ ಒಂದು ಪಟ್ಟಿಯಲ್ಲಿ ಸೇರ್ಪಡೆ ಆಗಿಬಿಟ್ಟಿದೆಯೋ, ಸೊ ಹಾಗೇನಾದರೂ ಸೇರ್ಪಡೆ ಆಗಿದ್ದೇ ಆದರೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಈಗ ಚುನಾವಣಾ ಆಯೋಗ ಮತ್ತು ಕೆಲವೊಂದು ಸಂಸ್ಥೆಗಳು ASDDO ಅಂತಕ್ಕಂಥ ವೆಬ್ಸೈಟ್ ಮುಖಾಂತರವಾಗಿ ನಿಮ್ಮ ಹೆಸರು ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಇದೆಯೋ ಇಲ್ವೋ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದೊಂದು 2 ನಿಮಿಷ ವಿಡಿಯೋ ಮಾಡಿದ್ರಿ ಆನ್ಲೈನ್ನಲ್ಲಿ ASDDO ವೆಬ್ಸೈಟ್ ಮುಖಾಂತರವಾಗಿ ಯಾವ ರೀತಿ ಚೆಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋ ಎಂಡಲ್ಲಿ ಅದೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡೋ ಪ್ರಯತ್ನ ಮಾಡಿ, ಆಯಿತಾ? ಸೊ ಹಾಗಿದ್ರೆ ನೋಡಿ, ಇಲ್ಲಿ ಇದೆಯಲ್ಲ, ಈಗಾಗಲೇ ಗೊತ್ತಿರೋ ಹಾಗೆ ಇದೊಂದು SIR ಪ್ರಕ್ರಿಯೆಗಳು ಭಾಳ ಬರದಿಂದ ಸಾಗ್ತಾ ಇದೆ. ಇಲ್ಲಿ ಸಾರ್ವಜನಿಕರು ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಇನ್ ಕೇಸ್ ನಮ್ಮ ನಿಮ್ಮ ಹೆಸರು ಇದ್ದರೂ ಕೂಡ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ನೋಡಿ ಅವರೇ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಸಾರ್ವಜನಿಕರು ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿನ ಸ್ಥಿತಿಗತಿಯನ್ನು ಪರಿಶೀಲಿಸಲಿಕ್ಕೆ ಚುನಾವಣಾ ಆಯೋಗ ಮತ್ತು ಸಂಬಂಧಪಟ್ಟಂಥ ಸಂಸ್ಥೆಗಳು ಆನ್ಲೈನ್ ಮೂಲಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿವೆ. ಇನ್ ಕೇಸ್ ಏನಾದರೂ ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದಿದ್ದೇ ಆದರೆ ಏನು ತೊಂದರೆ ಇಲ್ಲ. ಇಮಿಡಿಯೇಟು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೂತ್ ಲೆವೆಲ್ ಆಫೀಸರ್ಸ್, ದಟ್ ಈಸ್ ಬೂತ್ ಲೆವೆಲ್ ಆಫೀಸರ್ಸನ್ನು ಇಮಿಡಿಯೇಟ್ ನೀವು ಭೇಟಿ ಆಗಿಬಿಟ್ಟು ಅವ್ರು ಏನು ದಾಖಲೆಗಳನ್ನು ಕೇಳ್ತಾರೆ ದಾಖಲೆಗಳನ್ನು ಪ್ರೊವೈಡ್ ಮಾಡಿದ್ರೆ ರದ್ದಾಗಿರ್ತಕ್ಕಂಥ ಪಟ್ಟಿಯಿಂದ ಏನಾಗುತ್ತೆ, ನಿಮ್ಮ ನೇಮು ಔಟ್ ಆಗುತ್ತೆ. ಆವಾಗ ಮತ್ತೆ ವಾಪಸ್ಸು ನಿಮ್ಮ ಮತದಾನದ ಹೆಸರಿನ ಪಟ್ಟಿಯಲ್ಲಿ ಅದು ಸೇರ್ಪಡೆ ಆಗುತ್ತೆ. ಅಂದರೆ ಡಿಲೀಟೆಡ್ ಅಕೌಂಟಿಂದ ಡಿಲೀಟ್ ಆಗುತ್ತೆ, ನಿಮ್ಮ ಮತದಾರರ ಹೆಸರಿಗೆ ಅದು ಸೇರ್ಪಡೆ ಆಗುತ್ತೆ. ಭಾಳ ಈಸಿ ಪ್ರಾಸೆಸ್ ಅವೆಲ್ಲವೂ ಕೂಡ. ಸೊ ಹಾಗಿದ್ರೆ ASDDO, ಸೊ ಏನಿದು? ಸೊ ವಾಟ್ ಡಸ್ ಇಟ್ ಮೀನ್? ಸೊ ವಾಟ್ ಇಸ್ ದಿಸ್ ಸ್ಟ್ಯಾಂಡ್ ಫಾರ್? ASDDO ಅಂದ್ರೇನು? ಇಲ್ಲಿ ನೋಡಿ, ಇಲ್ಲಿ A ಅಂತಂದರೆ ಆಬ್ಸೆಂಟಿ ಅಂತ, ಸ್ಥಳದಲ್ಲೇ ಇಲ್ಲದೇ ಇರೋರು. S ಅಂದರೆ ಶಿಫ್ಟೆಡ್, ವಲಸೆ ಹೋದವರು ಅಥವಾ ವಾಸಸ್ಥಳವನ್ನು ಬದಲಾವಣೆ ಮಾಡಿದವರು. ಸೊ ಒಂದು D ಅಂದರೆ ಡೆಡ್ ಅಂತ, ನಿಧನರಾದವರು. ಮತ್ತೊಂದು D ಅಂದರೆ ದಟ್ ಈಸ್ ಡೂಪ್ಲಿಕೇಟ್ ಅಂತ ಅಂದ್ಬಿಟ್ಟು ಒಂದಕ್ಕಿಂತ ಹೆಚ್ಚು ಕಡೆ ನೇಮನ್ನು ಹೊಂದಿರುವವರು. O ಅಂತಂದರೆ ಅದರ್ಸ್ ಅಂದರೆ ಇತರೆ ಕಾರಣಗಳು. ನೋಡಿ, ಇಲ್ಲಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಅವರು, ಒಂದು ವೇಳೆ ಇನ್ ಕೇಸ್ ಏನಾದರೂ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿದ್ದರೆ, ASDDO ಪಟ್ಟಿ ಅಂತಂದರೆ ಡಿಲೀಟೆಡ್ ಅಕೌಂಟಲ್ಲಿ ಲಿಸ್ಟಲ್ಲಿ ನಿಮ್ಮ ಪಟ್ಟಿ ಇದ್ದರೆ, ಹೆಸರಿದ್ದರೆ, ನಮ್ಮ ಮತದಾನ ಮಾಡ್ತಕ್ಕಂಥ ಹಕ್ಕೆ ಹೋಗ್ಬಿಡ್ತು ಅಂತಕ್ಕಂಥ ಭಯ ಅಥವಾ ಆತಂಕಕ್ಕೆ ಒಳಗಾಗಬೇಡಿ. ಹಂಗೇನಾದ್ರು ಇತ್ತು ಅಂತಂದರೆ ನಾನು ಆರಂಭದಲ್ಲಿ ಹೇಳಿದಾಗೆ ನೋಡಿ, ಅವರು ಹೇಳಿರೋ ಪ್ರಕಾರ ಸ್ಥಳೀಯ ಬೂತ್ ಮಟ್ಟದ ಅಧಿಕಾರಿಗಳನ್ನು BLO ಅವುಗಳನ್ನು ಸಂಪರ್ಕ ಮಾಡಿ ಅಥವಾ ಆನ್ಲೈನ್ ಮುಖಾಂತರವಾಗಿ ಸೂಕ್ತ ದಾಖಲೆಯನ್ನು ಸಲ್ಲಿಸಿ ಹೆಸರನ್ನು ಮತ್ತೆ ವಾಪಸ್ ಪಡ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸರಿಪಡಿಸ್ಕೊಳ್ಬೋದು, ಅಲ್ಲೇನಾದ್ರು ಲಿಸ್ಟಲ್ಲಿ ಹೋಗ್ಬಿಟ್ರೆ ಸರಿಪಡಿಸ್ಬೋದು ಇಮಿಡಿಯೇಟ್ ಅದು. ಸೊ ಆ ಒಂದು ಲಿಸ್ಟಿಂದ ಡಿಲೀಟ್ ಆಗಿ ಮತ್ತೆ ಅದು ವೋಟರ್ ಲಿಸ್ಟ್ಗೆ ಆ್ಯಡಪ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ? ಆ್ಯಂಡ್ ಮುಂದುವರೆದಂತೆ ಈ ASDDO ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಯಾವ ಥರ ವೆರಿಫಿಕೇಷನ್ ಮಾಡೋದು, ಪರಿಶೀಲನೆ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಭಾಳ ಸಿಂಪಲ್ ಆಗಿದೆ. ನಿಮ್ಮ ವೋಟರ್ ID ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿದೆ ಎಂದು ತಿಳಿಯಲು ಈ ಹಂತವನ್ನು ಅನುಸರಿಸಿ. ಜಸ್ಟ್ ಫ್ಯೂ ಟಿಪ್ಸ್, 3 ಕ್ಲಿಕ್ಕಲ್ಲಿ ಚೆಕ್ ಮಾಡ್ಬೋದು. ಸೊ ನಿಮ್ಮ ಮೊಬೈಲ್ನಲ್ಲಿ https://asddo.karnataka.asddo.varcel.app ವೆಬ್ಸೈಟ್ಗೆ ಭೇಟಿ ನೀಡಿ ಅಂತ ಹೇಳಿದರೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಈ ಒಂದು ಲಿಂಕ್ ಏನಿದೆ ಈಗಾಗಲೇ ಇದನ್ನು ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪೇಸ್ಟ್ ಮಾಡಿದ್ದೀನಿ. ಆ ಲಿಂಕ್ನ ಡೈರೆಕ್ಟ್ ಕ್ಲಿಕ್ ಮಾಡ್ತು ಅಂತಂದರೆ ಒಂದು ಮೆನು ಓಪನ್ ಆಗುತ್ತೆ. ಅಲ್ಲಿ ಎಪಿಕ್ ನಂಬರ್ ಸ್ಪೇಸಲ್ಲಿ ನಿಮ್ಮ ವೋಟರ್ ID ನಂಬರ್ ಕೊಟ್ಬಿಟ್ಟು ಅಲ್ಲಿ ಚೆಕ್ ಎಪಿಕ್ ನಂಬರ್ ಅಂತ ಕೊಡ್ತು ಅಂತಂದರೆ ಇಮಿಡಿಯೇಟು ನಿಮಗೆ ಅಪ್ಡೇಟ್ ಆಗಿಬಿಡುತ್ತೆ ಲಿಸ್ಟಲ್ಲಿ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಅದಾದಮೇಲೆ ವೆಬ್ಸೈಟ್ ಕ್ಲಿಕ್ ಮಾಡಿದ್ಮೇಲೆ ದ ಸೆಕೆಂಡ್ ಪ್ರಾಸೆಸ್ ಇಸ್ ಅಲ್ಲಿ ನೀಡಲಾದಂಥ ಸ್ಪೇಸಲ್ಲಿ ನಿಮ್ಮ ಎಪಿಕ್ ನಂಬರನ್ನು ನಮೂದು ಮಾಡಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಸಂಖ್ಯೆಯನ್ನು ಒಂದು ಸಲ ನೀವು ಎಂಟರ್ ಮಾಡ್ತು ಅಂತಂದರೆ ಗುರುತಿನ ಚೀಟಿ ತೆಗೆದು ಹಾಕಿದ ಪಟ್ಟಿಯಲ್ಲಿ ಇಲ್ಲ ಎಂಬ ಸಂದೇಶ ಬಂದರೆ ನಿಮ್ಮ ಹೆಸರು ಸುರಕ್ಷಿತವಾಗಿದೆ ಅಂತ ಇರುತ್ತಾ. ಇಲ್ಲ ಎಂಬ ಸಂದೇಶ ಅಂತಂದರೆ ಗುಡ್ ನ್ಯೂಸ್ ಅಂತ ಬಂದ್ಬಿಡುತ್ತೆ. ಅಲ್ಲಿ ಗುಡ್ ನ್ಯೂಸ್ ಅಂತ ಬಂದು ಅಂತಂದರೆ ಡಿಲೀಟೆಡ್ ಲಿಸ್ಟ್ನಲ್ಲಿ ನಿಮ್ಮ ನೇಮ್ ಇಲ್ಲ ಅಂತ, ಇವರ್ ಸೇಫ್ ಅಂತ ಆಗುತ್ತೆ, ಆಯಿತಾ? ನೋಡಿ, ಇಲ್ಲಿ ಲಾಸ್ಟಲ್ಲಿ ಗಮನಿಸಿ ಅಂತ ಹೇಳ್ಬಿಟ್ಟು ಭಾಳ ಮುಖ್ಯವಾಗಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಅದನ್ನು ಹೇಳ್ಬಿಡ್ತೀನಿ ಈಗ ಏನಿದೆ ಅಂತ ಅಂದ್ಬಿಟ್ಟು. ಅಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಈ ವೆಬ್ಸೈಟ್ ಕೇವಲ ಪಟ್ಟಿಯಿಂದ ಕೈಬಿಡಲಾದ ಹೆಸರಿನ ವಿವರಗಳನ್ನು ಮಾತ್ರ ತೋರಿಸುತ್ತೆ. ಅರ್ಥ ಮಾಡ್ಕೊಳ್ಬೇಕು. ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಯಾರ ಹೆಸರನ್ನು ಕೈ ಬಿಡಲಾಗಿದೆಯೋ ಅವ್ರ ನೇಮನ್ನು ಮಾತ್ರ ತೋರಿಸುತ್ತೆ ಇಲ್ಲಿ, ಆಯಿತಾ? ಹಾಲಿ ಚಾಲ್ತಿಯಲ್ಲಿರುವ ಮತದಾರರ ಪಟ್ಟಿಯಲ್ಲಿ ಹೆಸರು ಸರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಆಯೋಗದ ಅಧಿಕೃತ ವೆಬ್ಸೈಟ್ voters.eci.gov.in ನೋಡಿ ಅಥವಾ ನಿಮ್ಮ ವ್ಯಾಪ್ತಿಯ BLO ಅಧಿಕಾರಿಯನ್ನು ನೋಡಿ ವಿಚಾರಿಸ್ಬೋದು. ಅಂದರೆ ಈ ASDD ವೆಬ್ಸೈಟು ನಿಮಗೇನು ಶೋ ಅಪ್ ಆಗುತ್ತೆ, ನಾನು ಆವಾಗಲೇ ಹೇಳಿದೆ,
ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಯಾರ ನೇಮ್ ಇದೆಯೋ ಅವ್ರ ನೇಮ್ ಮಾತ್ರ ಇಲ್ಲಿ ತೋರಿಸುತ್ತೆ. ಈಗಾಗಲೇ ಎನ್ಯುಮರೇಷನ್ ಫಾರ್ಮನ್ನು ಇಸ್ಕೊಂಡು BLO ಅವರು ಡಿಜಿಟಲೈಸ್ ಮಾಡಿ ಆನ್ಲೈನ್ಗೆ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ನಿಮ್ಮ ರೆಕಾರ್ಡ್ಸನ್ನ ಚೆಕ್ ಮಾಡಬೇಕು ಅಂತಂದರೆ ECI NET ಅಂತ ನೀವು ಆನ್ಲೈನ್ ವೆಬ್ಸೈಟಲ್ಲಿ ಚೆಕ್ ಮಾಡಿ ಅಲ್ಲಿ ಫಿಲ್ ಎನ್ಯುಮರೇಷನ್ ಅಂತಕ್ಕಂಥ ಆಪ್ಷನ್ ಕ್ಲಿಕ್ ಮಾಡಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಎಪಿಕ್ ನಂಬರ್ ಕೊಟ್ಬಿಟ್ಟು ಅಲ್ಲಿ ಸಬ್ಮಿಟ್ ಕೊಟ್ಟರೆ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ಆಯಿತಾ? ಅದ್ರ ಬಗ್ಗೆ ಕೂಡ ವೀಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಇದೊಂದು ವಿಡಿಯೋದ ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನ್ನಲ್ಲಿ ಹಾಕ್ತೀನಿ. ನೀವು ಮತ್ತೊಂದು ಸಲ ಅದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇನ್ ಕೇಸ್ ಏನಾದರೂ ಹೆಸರು ರದ್ದಾಗಿದ್ದರೆ ಏನು ಮಾಡಬೇಕು ಅಂತ ನೋಡಿ, ಅದನ್ನು ಹೇಳಿಬಿಟ್ಟಿದ್ರಲ್ಲಿ. ಇನ್ ಕೇಸ್ ನಿಮ್ಮ ಹೆಸರು ರದ್ದಾಗಿಬಿಟ್ಟಿದ್ರೆ ಏನು ಮಾಡಬೇಕು? ಪರಿಶೀಲನೆ ವೇಳೆ ನಿಮ್ಮ ಹೆಸರು ಪಟ್ಟಿಯಿಂದ ಕೈಬಿಡಲ್ಪಟ್ಟಿದ್ದರೆ ಅಥವಾ ASDDOಗೆ ಸೇರಿದ್ದರೆ ಫಾರ್ಮ್ 6 ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾದರೂ ಇದ್ದಿದ್ದೆ ಆದರೆ ಆಗೇನು ಮಾಡಬೇಕು? ಫಾರ್ಮ್ 6ಅನ್ನು ಭರ್ತಿ ಮಾಡಿ ಹೊಸದಾಗಿ ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಥವಾ BLOಗಳನ್ನೇ ಭೇಟಿ ಮಾಡಿಬಿಟ್ರೆ ಇಮಿಡಿಯೇಟ್ ಮಾಡ್ಬೋದು. ಅಥವಾ ಆಫ್ಲೈನಲ್ಲಿ ಲೇಟ್ ಆಗ್ಬೋದು ಅಂತಂದರೆ ನೀವು ಆನ್ಲೈನ್ ಮುಖಾಂತರವಾಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನೊಂದು ಅಲ್ಲಿ ಫಾರ್ಮ್ 6ಅಲ್ಲಿ ಭಾಳ ಈಸಿ ಸ್ಟೆಪ್ಸ್ ಅದು. ಅಲ್ಲೇನು ಇನ್ಫಾರ್ಮೇಷನ್ ಕೇಳುತ್ತೆ ಫಾರ್ಮ್ 6 ಅದನ್ನು ಫಿಲ್ ಮಾಡಿ ಅಪ್ಡೇಟ್ ಮಾಡ್ಬೋದು ನೀವು. ಇನ್ನು ಸಾರ್ವಜನಿಕರು ಕೇಂದ್ರ ಚುನಾವಣಾ ಆಯೋಗದ voters.eca.gov.in ವೆಬ್ಸೈಟ್ ಮುಖಾಂತರವಾಗಿ ಸ್ವತಃ ಆನ್ಲೈನ್ನಲ್ಲಿ ಫಾರ್ಮ್ 6 ಭರ್ತಿ ಮಾಡಬಹುದು ಅಥವಾ BLO ಅಧಿಕಾರಿಗಳಿಗೆ ಅರ್ಜಿಯನ್ನು ನೀಡಿ ತಮ್ಮ ಮತದಾನದ ಹಕ್ಕನ್ನು ಕಾಯ್ದುಕೊಳ್ಳಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಆಫ್ಲೈನ್ ಮೋಡ್ಗಿಂತ ಆನ್ಲೈನ್ ಮೋಡ್ ಇಸ್ ಬೆಟರ್, ಬೇಗ ಆಗಿಬಿಡುತ್ತೆ. ನಾನು ಹೇಳಿದ್ನಲ್ಲ, ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ನಾನು ಏನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈಗ ನಿಮಗೆ ಲಿಂಕ್ ಕೊಡ್ತೀನಿ, ಅದನ್ನು ಕಾಪಿ ಮಾಡಿ ನೀವು ಬ್ರೌಸರ್ಲಿ ಅದನ್ನು ಪೇಸ್ಟ್ ಮಾಡಿದ ತಕ್ಷಣ ನೋಡಿ ಈ ಥರ ಒಂದು ಓಪನ್ ಆಗಿಬಿಡುತ್ತೆ. ಇಲ್ಲಿ ಒಂದು ಮೆನು ಓಪನ್ ಆಗುತ್ತೆ. ಅಲ್ಲಿ ನೀವೇನೂ ಮಾಡೋಂಗಿಲ್ಲ, ಜಸ್ಟ್ ಎಪಿಕ್ ನಂಬರ್ ಅಂತ ಇದೆ ನೋಡಿ ಇಲ್ಲಿ. ಈ ಪ್ಲೇಸಲ್ಲಿ ನಿಮ್ಮ ಎಪಿಕ್ ನಂಬರ್ ಎಂಟ್ರಿ ಮಾಡಬೇಕು. ನಾನು ಸುಮ್ಮನೆ ಎಕ್ಸಾಂಪಲ್ಗೆ ಒಂದು ಎಪಿಕ್ ನಂಬರ್ ಎಂಟ್ರಿ ಮಾಡ್ಕೊಂಡಿದ್ದೀನಿ. ನಾನು ಎಂಟ್ರಿ ಮಾಡಿಬಿಟ್ಟು ಚೆಕ್ ದಿಸ್ ಎಪಿಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ ಕೆಳಗಡೆ ಒಂದು ಇಮಿಡಿಯೇಟ್ ಒಂದು ಮೆಸೇಜ್ ಬರುತ್ತೆ ನಿಮಗೆ ಕೆಳಗಡೆ, ಅದರ ಮೆನು ಕೆಳಗಡೆ ಗುಡ್ ನ್ಯೂಸ್ ಅಂತ ಇದೆ ಇಲ್ಲಿ. ದಿಸ್ ವೋಟರ್ ID ಈಸ್ ನಾಟ್ ಆನ್ ದ ಡಿಲೀಟೆಡ್ ಲಿಸ್ಟ್ ಅಂತ. ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಇಲ್ಲ. ಅಲ್ಲಿಗೆ ಅದರ ಅರ್ಥ ಏನು? ಯುವರ್ ಸೇಫ್ ಅಂತ. ಯಾವಾಗ ಗುಡ್ ನ್ಯೂಸ್ ಅಂತಕ್ಕಂಥ ಒಂದು ರೈಟ್ ಟಿಕ್ ಬರುತ್ತೋ ಆ್ಯಂಡ್ ಯುವರ್ ಸೇಫ್ ಅಂತ ಆಗುತ್ತೆ ನೋಡಿ. ಇನ್ನೊಂದಿದೆ ಇಲ್ಲಿ. ಎಪಿಕ್ ದಿಸ್ ನಂಬರ್ ಈಸ್ ಆನ್ ದ ಎಲೆಕ್ಟ್ರಲ್ ರೋಲ್ ಆ್ಯಂಡ್ ಹ್ಯಾಸ್ ನಾಟ್ ಬೀನ್ ಮಾರ್ಕ್ ಫಾರ್ ಡಿಲಿಟೇಷನ್ ಅಂತ ಇದೆ ಇಲ್ಲಿ. ಯಾವುದೇ ಕಾರಣಕ್ಕೂ ಈ ನಂಬರು ಡಿಲೀಟೆಡ್ ಲಿಸ್ಟ್ನಲ್ಲಿ ಮಾರ್ಕ್ ಆಗಿಲ್ಲ, ಯುವರ್ ಸೇಫ್ ಅಂತಕ್ಕಂಥ ಸಂದೇಶವನ್ನು ಅದು ಇಲ್ಲಿ ರವಾನೆ ಮಾಡುತ್ತೆ. ಆಯಿತಾ? ಈಗ ಯಾವ ಥರ ASDDO ವೆಬ್ಸೈಟ್ ಮುಖಾಂತರವಾಗಿ ನೀವು ಎಪಿಕ್ ನಂಬರನ್ನ ಯೂಸ್ ಮಾಡಿ ಲಿಸ್ಟಲ್ಲಿ ನಮ್ಮ ನೇಮ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಇದೊಂದು ವಿಡಿಯೋ ಎಂಡಲ್ಲಿ ಈಗ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಈ ಕಂಟೆಂಟ್ ಇಷ್ಟ ಆಗಿರೋ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ASDDO ವೆಬ್ಸೈಟ್ನಲ್ಲಿ ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾದರೂ ಇದೆಯೋ ಇಲ್ವೋ ಅದನ್ನು ಹೇಗೆ ಚೆಕ್ ಮಾಡಬೇಕು ಅಂತ ಸಿಂಪಲ್ ಟಿಪ್ಸ್ ಇದೆ. ಮೊದಲು ಗೂಗಲ್ ಕ್ರೋಮ್ ಇದೆಯಲ್ಲ, ಅದು ಅಪ್ಲಿಕೇಶನ್ ಸಿಂಬಲ್ ಫಸ್ಟು ಕ್ಲಿಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ ಯು ಜಸ್ಟ್ ವೆಯ್ಟ್ ಫಾರ್ ಎ ಸೆಕೆಂಡ್. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಆ ಗೂಗಲ್ದು ಮೇನ್ ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಸರ್ಚ್ ಇಂಜಿನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ASDDOದ ಅಫಿಷಿಯಲ್ ವೆಬ್ಸೈಟ್ ಲಿಂಕನ್ನೇ ಕೊಟ್ಟಿದ್ದೀನಿ. ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ಸರ್ಚ್ ಗೂಗಲ್ ಆರ್ ಟೈಪ್ URL ಅಂತ ಇದೆಯಲ್ಲ, ಈ ಒಂದು ಸ್ಪೇಸಲ್ಲಿ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಲಿಂಕ್ ಓಪನ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಈ ಥರ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕರ್ನಾಟಕ ASDDO ಲಿಸ್ಟ್ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಮೊದಲನೇದು ಆಬ್ಸೆಂಟ್, ಶಿಫ್ಟೆಡ್, ಡೆತ್, ಡೂಪ್ಲಿಕೇಟ್ ಮತ್ತು ಅದರ್ಸ್ ಅಂತ ಇದೆ. ನೀವೇನೂ ಮಾಡಬೇಕಾಗಿಲ್ಲ. ಇಲ್ಲಿ ಅದು ಯಾವುದನ್ನು ಕ್ಲಿಕ್ ಮಾಡಬೇಡಿ. ಇಲ್ಲಿ ನೇರವಾಗಿ ಬಂದುಬಿಟ್ಟು ನೋಡಿ, ಇಲ್ಲಿ APC ಅಂದರೆ ದಟ್ ಈಸ್ EPIS ಎಪಿಕ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ಆ ಎಪಿಕ್ ನಂಬರ್ ಪ್ಲೇಸಲ್ಲಿ ನಿಮ್ಮ ಎಪಿಕ್ ನಂಬರ್ನ ಟೈಪ್ ಕೊಡಿ. ನಾನು ನಮ್ಮ ಫ್ರೆಂಡ್ಸ್ದು ಬರೆದು ಕೊಡ್ತೀನಿ ನಾನು ಇಲ್ಲಿಗೆ. ಇಲ್ಲಿ AOH ಎಲ್ಲವೂ ಕೂಡ ಕ್ಯಾಪ್ಸಲ್ಲಿದ್ದರೆ ಭಾಳ ಒಳ್ಳೆಯದು. ಅದು ನಿಮಗೆ ವೋಟರ್ ಐಡಿಯಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಕ್ಯಾಪ್ಸಲ್ಲಿ ಅದು ಹಂಗೆ ಕೊಟ್ಟರೆ ಅದು ನಿಮಗೆ ಕರೆಕ್ಟಾಗಿ ಅದು ಮ್ಯಾಚ್ ಆಗುತ್ತೆ. ಅದು ಬೇರೆ ಬೇರೆ ಸ್ಮಾಲು ಕ್ಯಾಪ್ಸೆಲ್ಲ ಯೂಸ್ ಮಾಡಿ ಕೊಡ್ಲಿಕ್ಕೆ ಹೋಗ್ಬಿಡಿ ಇಲ್ಲಿ. ನಾನು ನಂಬರ್ ಕೊಡ್ತಾಯಿದ್ದೀನಿ ಇಲ್ಲಿ. ಒಂದು ನಂಬರ್ ಕೊಟ್ಬಿಟ್ಟು ನಾವು ಚೆಕ್ ದಿಸ್ ಎಪಿಕ್ ಅಂತ ಇದೆ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇಲ್ಲಿ ಚೆಕ್ ದಿಸ್ ಎಪಿಕ್ ಅಂತ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಬರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಗುಡ್ ನ್ಯೂಸ್ ಅಂತ ಇದೆ. ಗುಡ್ ನ್ಯೂಸ್, ದಿಸ್ ವೋಟರ್ ID ಈಸ್ ನಾಟ್ ಆನ್ ದ ಡಿಲೀಟೆಡ್ ಲಿಸ್ಟ್ ಅಂತ ಇದೆ. ಅದರ ಕೆಳಗಡೆ ಎಪಿಕ್ AOH ನಂಬರ್ ಏನು ಕೊಡಿರೋ ಆ ನಂಬರು ಇಲ್ಲಿ ಇಸ್ ಆನ್ ದ ಎಲೆಕ್ಟ್ರಲ್ ರೋಲ್ ಆ್ಯಂಡ್ ಹ್ಯಾಸ್ ನಾಟ್ ಬೀನ್ ಮಾರ್ಕ್ಡ್ ಫಾರ್ ದ ಡಿಲೀಷನ್. ಯಾವುದೇ ಕಾರಣಕ್ಕೂ ರದ್ದಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಇದು ಮಾರ್ಕ್ ಆಗಿಲ್ಲ. ಒಂದ್ಸಲ ಗುಡ್ ನ್ಯೂಸ್ ಅಂತ ಬರ್ತು ಅಂತಂದರೆ ಅದು ನಿಮಗೆ ಏನೂ ತೊಂದರೆ ಇಲ್ಲ, ಸುರಕ್ಷಿತವಾಗಿದೆ ಅಂತ ಅಲ್ಲಿಗೆ ಅರ್ಥ. ನೀವು ಕೂಡ ಇದೇ ರೀತಿಯಾಗಿ ಈ ASDDO ವೆಬ್ಸೈಟ್ ಮುಖಾಂತರವಾಗಿ ನಿಮ್ಮ ಎಪಿಕ್ ನಂಬರನ್ನು ಕೊಟ್ಟು ಇದರಲ್ಲಿ ರದ್ದಾಗಿರ್ತಕ್ಕಂಥ ಲಿಸ್ಟಲ್ಲಿ ನಿಮ್ಮ ಪಟ್ಟಿ ಇದೆಯೋ ಇಲ್ವೋ ಅಂತ ಭಾಳ ಈಸಿಯಾಗಿ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೊ ಮಚ್.